ಉಡುಪಿಯ ಪ್ರಸಿದ್ಧ ಸಾಯಿರಥ ಗ್ರೂಪ್ನ ಕಾರ್ಪೊರೇಟ್ ಆಫೀಸ್ ಕಟ್ಟಡ ಮಲ್ಪೆ ಮಣಿಪಾಲ ರಸ್ತೆಯ ಶಿರುಬಿಡುವಿನ ಸಮೀಪ ಲೋಕಾರ್ಪಣೆಗೊಂಡಿತು. ಬಾರ್ಕೂರು ಮಹಾಸಂಸ್ಥಾನದ ಸ್ವಾಮೀಜಿಗಳಾದ ಶ್ರೀ ವಿದ್ಯಾ ವಾಚಸ್ಪತಿ ಡಾಕ್ಟರ್ ವಿಶ್ವಸಂತೋಷ ಭಾರತಿ ಶ್ರೀಪದಿ ಅವರು ದೀಪ ಬೆಳಗಿಸುವ ಮೂಲಕ ಕಟ್ಟಡ ಲೋಕಾರ್ಪಣೆಗೊಳಿಸಿದರು. ಬಳಿಕ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಮನೋಹರ ಶೆಟ್ಟಿಯವರು ಓರ್ವ ಮಾದರಿ ವ್ಯಕ್ತಿ. ಅವರ ತಂದೆ ಕೂಡ ಅವರಿಗೆ ಮಾದರಿ. ಶ್ರಮಪಟ್ಟು ದುಡಿದವರು. ಸಮಾಜಕ್ಕೆ ಒಂದು ಉತ್ತಮವಾದ ಕೊಡುಗೆಯನ್ನು ನೀಡಬೇಕು ಎಂಬುದು ಅವರ ಮುಖ್ಯ ಧ್ಯೇಯ. ಅವರ ಮಕ್ಕಳು ಸಹ ತಮ್ಮ ತಂದೆಯ ಮಾರ್ಗದರ್ಶನವನ್ನು ಎಂದು ಮೀರಿದವರಲ್ಲ. ಮಕ್ಕಳಿಗೆ ಸಂಸ್ಕಾರ ಬೆಳೆಸಿದವರು. ಕರಾವಳಿ ಎಂದಾಗ ಇಡೀ ಸಾಯಿರಥ ಗ್ರೂಪ್ ಎನ್ನುವುದನ್ನು ಎಲ್ಲರೂ ನೆನಪಿಟ್ಟುಕೊಳ್ಳುವಂತಹ ಕೆಲಸವನ್ನು ಪ್ರವಾಸೋದ್ಯಮದಲ್ಲಿ ಮಾಡಿದವರು. ಹಾಗಾಗಿ ಅವರು ಇನ್ನು ಎತ್ತರಕ್ಕೆ ಬೆಳೆಯಲಿ ಎಂದು ಶುಭ ಹಾರೈಸಿದರು. ಬಳಿಕ ಟಿಎಂಎ ಪೈ ಫೌಂಡೇಶನ್ನ ಅಧ್ಯಕ್ಷ ಟಿ ಅಶೋಕ್ ಪೈ ಮಾತನಾಡಿ, ಸಮಾಜದಲ್ಲಿ ಸಾಯಿರಥ ಎನ್ನುವ ಸಂಸ್ಥೆಯನ್ನು ನಿರ್ಮಿಸಿ ಹಲವಾರು ಜನರಿಗೆ ಉದ್ಯೋಗವನ್ನು ನೀಡಿದವರು ಮನೋಹರ ಶೆಟ್ಟಿಯವರು. ಹಲವಾರು ಸಂಸ್ಥೆಯನ್ನು ನಿರ್ಮಿಸಿ ಜನರಿಗೆ ಸಿಗಬೇಕಾದ ಸೌಲಭ್ಯವನ್ನು ನೀಡುವ ಸಂಸ್ಥೆ ಇದಾಗಿದೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಬ್ಯಾಂಕ್ ಆಫ್ ಬರೋಡಾ ಮಂಗಳೂರು ವಿಭಾಗದ ವಲಯಾಧ್ಯಕ್ಷದ ಮುಖ್ಯ ಪ್ರಬಂಧಕ ರಾಜೇಶ್ ಖನ್ನಾ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮಂಗಳೂರು ಇದರ ಸಹಾಯಕ ಮುಖ್ಯ ಪ್ರಬಂಧಕಿ ಸುರೇಖಾ ಎನ್, ಉಡುಪಿ ಜಿಲ್ಲಾ ಸಹಕಾರಿ ಒಕ್ಕೂಟ ಅಧ್ಯಕ್ಷ ಜಯಕರ್ ಶೆಟ್ಟಿ ಇಂದ್ರಾಳಿ, ಸಾಯಿರಥ ಗ್ರೂಪ್ಸ್ನ ವ್ಯವಸ್ಥಾಪಕ ನಿರ್ದೇಶಕ ಮನೋಹರ ಶೆಟ್ಟಿ, ಮಕ್ಕಳು ಹಾಗೂ ಜಂಟಿ ವ್ಯವಸ್ಥಾಪಕ ನಿರ್ದೇಶಕ ಸಿದ್ಧಾರ್ಥ ಎಂ ಶೆಟ್ಟಿ, ಶರಣಂ ಎಂ ಶೆಟ್ಟಿ, ಗಣ್ಯರಾದ ಮಣಿಪಾಲ ಪ್ರೊಫೆಸರ್ ಚಾನ್ಸಲರ್ ಡಾಕ್ಟರ್ ಎಚ್.ಎಸ್. ಬಳ್ಳಾಲ್, ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆ, ಉದ್ಯಮಿ ಪುರುಷೋತ್ತಮ ಶೆಟ್ಟಿ ಮೊದಲಾದ ಗಣ್ಯರು ಉಪಸ್ಥಿತರಿದ್ದರು. ಒಂದು ರೆಸಾರ್ಟ್ ಮಾಡಿದರೂ ಸಹ ನಮಗೆ ಹಿಂದಿನ ಯುಗಕ್ಕೆ ಕರ್ಕೊಂಡು ಹೋಗಿ ಬರ್ತದೆ ಆ ವಾತಾವರಣ. ಆ ರೀತಿಯಾದಂಥ ಒಂದು ಲೆಕ್ಕಾಚಾರ ಇರ್ತಕ್ಕಂಥದ್ದು. ಅದಕ್ಕೆ ತಕ್ಕನಾಗಿ ತನ್ನ ಮಗನನ್ನು ಅದೇ ಥರದಾಗಿ ತಯಾರು ಮಾಡಿರುವಂಥದ್ದು ಸಿದ್ಧಾರ್ಥನನ್ನು. 2 ಮಕ್ಕಳಿಗೆ ಯಾರಾದರೂ ಮಾದರಿ ಇದ್ದಾರಾ ಅಂಥೇಳಿ ಹುಡುಕ್ಲಿಕ್ಕೆ ಹೋದರೆ ಯಾರೂ ಬೇಕಾಗಿಲ್ಲ. ಅವರ ತಂದೆನೇ ಅವರಿಗೆ ಮಾದರಿಯಾಗಿ ಇರ್ತಕ್ಕಂಥದ್ದು ಬಹಳ ವಿಶೇಷ. ಅಪ್ಪ ಅನ್ನುವಂಥ ಒಂದು ಶಕ್ತಿನೇ ಹಾಗೆ. ತಾನು ಸುರಿದ ಬೆವರು ತನಗೂ ಗೊತ್ತಿಲ್ಲದಂಗೆ ಒರೆಸ್ಕೊಂಡು ತನ್ನ ಮಕ್ಕಳಿಗಾಗಿ ನೆರಳಿರ್ತಕ್ಕಂಥವನೇ ಅಪ್ಪ. ತಾನು ಯಾವುದನ್ನು ಎಕ್ಸ್ಪೆಕ್ಟ್ ಮಾಡದೆ ತನ್ನ ಬದುಕಿನ ಉದ್ದಕ್ಕೂ ತನ್ನ ಮಕ್ಕಳ ಕನಸನ್ನು ಕಾಣ್ತಕ್ಕಂಥವನು ಅಪ್ಪ ಆಗ್ತಾನೆ. ಅದೇ ರೀತಿಯಾಗಿ ಇಡೀ ಸಂಸಾರವನ್ನು ಹೊತ್ಕೊಳ್ತಕ್ಕಂಥ ಹೇಗೆ ಮರ ಎಲ್ಲ ಎಲೆಗಳನ್ನು ಕಾಯಿಗಳನ್ನು ಹೊತ್ಕೊಂಡ್ರೂ ಸಹ ಅದರ ಕಾಂಡ ಬಲವಾಗಿ ನಿಂತ್ಕೊಂಡಿರ್ತದೋ ಆ ಕಾಂಡವೇ ಅಪ್ಪನಾಗಿರ್ತಾನೆ. ಅದೇ ಥರದಲ್ಲಿ ತನ್ನ ಮಕ್ಕಳನ್ನು ಸಹ ತನ್ನ ಕಣ್ಣುಗಳ ರೆಪ್ಪೆಗಳಾಗಿ ಕಾಪಾಡ್ಕೊಳ್ತಾ ತನ್ನ ಜೊತೆಗೇ ಇಟ್ಕೊಂಡು ಒಂದು ಕಲಿಸ್ತಕ್ಕಂಥ ಮಾದರಿಯ ಪಾಠವನ್ನು ಹೇಳ್ತಕ್ಕಂಥ ಗುರುವಾಗಿ ಇವತ್ತು ಮನೋಹರ್ ಶೆಟ್ಟರು ತನ್ನ ಮಕ್ಕಳನ್ನು ಜೊತೆಗೇ ಇಟ್ಕೊಂಡು ಅವರೊಂದು ಆಫೀಸನ್ನು ಮಾಡಿದ್ದಾರೆ. ನನಗಂತೂ ಬಹಳ ಹೆಮ್ಮೆ. ನಮ್ಮ ಸಮಾಜದಲ್ಲಿ ಒಂದು ವಿಶೇಷವಾದಂಥ ಒಂದು ಕುಟುಂಬ ಅಂತಂದರೆ ಈ ಸಾಯಿರಥ ಕುಟುಂಬ. ನಾನು ಭಾಳ ಹತ್ತಿರದಿಂದ ನೋಡಿದ್ದೇನೆ. ಅವರ ತಂದೆ ತಾಯಿ ಏನು ಮಹಾತ್ಮರು ಏನೋ ತನ್ನ ಮಕ್ಕಳಿಗೊಂದು ಅಂಥ ಒಂದು ಸಂಸ್ಕಾರವನ್ನು ಹಚ್ಚಿ ಅದಕ್ಕೆ ತಕ್ಕನಾಗೆ ಒಂದು ಚೂರು ಸಹ ಆ ಕಡೆ ಈ ಕಡೆ ಅಲ್ಲಾಡದಿದ್ದ ಹಾಗೆ ಸೂತ್ರವನ್ನು ಬಿಗಿದು ಅದನ್ನು ಕಟ್ಕೊಂಡು ಹೋಗ್ತಕ್ಕಂಥದ್ರೊಳಗಡೆ ಹಿರಿಯಣ್ಣ ರವಿ ಅಣ್ಣನ ಪಾತ್ರ ಬಹಳ ಇದೆ ಅದರಲ್ಲಿ ಅಂತ ನನಗೆ ಅನಿಸೋದು. ಅಂದರೆ ಇಷ್ಟು ಮೆಡಿಕಲ್ ಶಾಪ್ನಲ್ಲಿ ಇದ್ದರೂ ಕೂಡ ಅವರೊಂದು ಆ ಸಂಸ್ಥೆಯನ್ನು ಒಂದು ಶಾಪನ್ನು ಒಂದು ಇನ್ಸ್ಟಿಟ್ಯೂಷನ್ ಮಾಡಿದ್ದಾರೆ.
ಯಾವ ರೀತಿಯಲ್ಲಿ ಒಳಗೆ ಹೋದರೆ ಒಂದು ಯಾವ ರೀತಿ ನಮಗೆ ಗೊತ್ತಾಗಲ್ಲ. ಇಂಥ ಒಂದು ಮೆಡಿಕಲ್ ಶಾಪ್ ಇಂಥ ಬ್ಯಾಂಕ್ ಅಂತ ಗೊತ್ತಾಗಲಿಲ್ಲ ಆ ರೀತಿಯಲ್ಲಿ. ಅದು ಮಾತ್ರ ಇಲ್ಲ, ಇವತ್ತಿಗೆ ನಿಮ್ಗೆ ಗೊತ್ತಿರ್ಬೋದು, ದ ಟೋಟಲ್ ಸ್ಟ್ರೆಂತ್ ಆಫ್ ಮನೋಹರ್ ಶೆಟ್ಟಿ ಇನ್ ಸೌತ್ ಕೇಂದ್ರ ಈಸ್ ಎಕ್ಸೀಡಿಂಗ್ 1000 ಪೀಪಲ್. ಅಷ್ಟು ಜನರಿಗೆ ಅವರು ಕೆಲಸ ಕೊಟ್ಟಿದ್ದಾರೆ. ಕಡೆಗೆ ಅವರು ಇಲ್ಲಿ ಕೆಲಸ ಮಾಡಿ ಹೊರಗೆ ಹೋದರೆ, ನೀವು ಎಲ್ಲಿ ಕೆಲಸ ಮಾಡಿದ್ದೀರಿ ಅಂತ ಹೇಳಿದರೆ, ಸಾಯಿರಾದಲ್ಲಿ ಕೆಲಸ ಮಾಡಿದರೆ ಅವರಿಗೆ ಕೂಡಲೇ ಜಾಬ್ ಸಿಗ್ತದೆ. ಯಾಕಂದರೆ ಆ ರೀತಿ ಅವ್ರದ್ದು ಟ್ರೈನಿಂಗ್. ಖಾಲಿ ಒಂದು ನನಗೆ ಆಶ್ಚರ್ಯ ಆಗ್ತಿತ್ತು, ಮಣಿಪಾಲದಲ್ಲಿ ನಾವು ಮಾಲ್ ಮಾಡುವಾಗ ಅವ್ರು ಬಂದರು, ಒಂದು ಮೆಡಿಕಲ್ ಶಾಪ್ ಮಾಡ್ತೇವೆ. ನನಗೆ ಆಶ್ಚರ್ಯ ಆಗ್ತಿತ್ತು, ಆ ರೆಂಟ್ನಲ್ಲಿ ಒಂದು ಶಾಪ್ ಆಗ್ತದೆ ಇಲ್ಲಿ, ಅಲ್ಲೊಂದು ಹಾಸ್ಪಿಟ್ಲ್ ಉಂಟು, 7-8 ಜನ ಇದೆ. ಆದರೆ ಆ ರೀತಿಯಲ್ಲಿ ಅವರು ಒಂದು ಶಾಪ್ ಮಾಡಿ ಇವತ್ತು ಇಟ್ ಹ್ಯಾಸ್ ಬಿಕಮ್ ಎ ಮಣಿಪಾಲದಲ್ಲಿ ಎಲ್ಲಿ ಮೆಡಿಸಿನ್ ಸಿಕ್ಕಿದ್ರೆ ಅಲ್ಲಿ ಹೋಗಿ ತಗೊಳ್ಬೋದು ಅಂತ ಆ ರೀತಿ ಆಗಿದೆ. ಆ ರೀತಿ ಅವರದ್ದು ಒಂದು ನನಗೆ